ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ದಿಸ್ ಈಸ್ ನಾವೀಸ್ ಫುಟ್ಬಾಲ್ ಅಂತ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಏನಿದ್ರು ಫುಟ್ಬಾಲ್ ಬಗ್ಗೆ ಮಾತಾಡೋಣ ಕನ್ನಡದಲ್ಲಿ. ಎಕ್ಸ್ಪೆಷಲಿ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ರಿಯಲ್ ಮ್ಯಾಡ್ರಿಡ್ ವರ್ಸಸ್ ದ ಮೈಟಿ ಲಿವರ್ಪೂಲ್, ಅಗೇನ್ ಚಾಂಪಿಯನ್ಸ್, ದ ಗ್ರೇಟ್ಸ್ ಆಫ್ ಯುರೋಪ್ಸ್. ಬಟ್ ನಿನ್ನೆ ಒಂದು ಮ್ಯಾಚ್ ನೋಡಿದಾಗ ಏನನ್ನಿಸ್ತು ಅಂದರೆ 1-0 ಇಂದ ಲಿವರ್ಪೂಲ್ ಅವ್ರು ವಿನ್ ಆಗ್ತಾರೆ. ದಟ್ಸ್ ನಾಟ್ ವಾಟ್ ರೆಪ್ರೆಸೆಂಟ್ಸ್ ದ ಗೇಮ್, ದ ಸ್ಕೋರ್ ಲೈನ್. ಇಟ್ ಶುಡ್ ಬಿ 3-0 if Thibaut Courtois was not there. Absolute titanic range performance from Thibaut Courtois. With due respect to Thibaut Courtois, what a player. What a player he is. What a player he is. It should be at least 3-0, man. 3-0. Especially that Van Dijk save. Wow. What a reflexes, man. Thibaut, a legend. Xabi Alonso, I think he's lacking some of ಏನು ಹೇಳೋಕ್ಕಾಗಲ್ಲ, ಬಿಕಾಸ್ ಲಾಸ್ಟ್ 15 ಗೇಮ್ಸಲ್ಲಿ they won 14. So again, you should not be that critical to a manager, especially when you won a 14 games. But I think that front three, Vini Junior and Kylian Mbappe, I think ಈ ಮ್ಯಾಚಲ್ಲಿ they were too shaky. They were absolutely nothing created nothing. Again, Fede Valverde and Thibaut Courtois, only two players stood up. But when it comes to Liverpool, man, my God, Szoboszlai, what a player he is. What a player. Bradley and McAllister is also truly phenomenal. Had a phenomenal game. Van Dijk again, Konate. My goodness, that defense looked brilliant, and especially when they are in the air, you cannot dominate them. Konate and Virgil van Dijk, fabulous game. That ನನಗನ್ಸುತ್ತೆ ಆ್ಯನ್ಫೀಲ್ಡೇ ಒಂಥರ ಒಂದು ಹಾಸ್ಟೆಲ್ ಅಟ್ಮಾಸ್ಫಿಯರ್ ಆಗುತ್ತೆ ಅದು, ಎಕ್ಸ್ಪೆಷಲಿ ಅವೇ ಮ್ಯಾಚ್ ಆಡುವಾಗ. ಬೇರೆಯವ್ರಿಗೆ ಭಾಳ ಕಷ್ಟ ಆ್ಯನ್ಫೀಲ್ಡಲ್ಲಿ ಗೆಲ್ಲೋದು. ಆ್ಯನ್ಫೀಲ್ಡ್, ಬರ್ನಬೌ, ಮೈ ಗುಡ್ನೆಸ್, ದೀಸ್ ಟು ಆರ್ ಐ ಥಿಂಕ್ ಟಾಪ್ ಅವೇ ಗೇಮ್. ನೀವು ಅಲ್ಲಿ ಆಡಬೇಕು ಅಂದರೆ ನೀವು ಬ್ಯಾರಿಯರ್ ಬ್ರೇಕ್ ಮಾಡಿ ನಿಮ್ಮ 100%, 200% ಕೊಡಬೇಕು ನೀವು ಅಲ್ಲಿ ಗೆಲ್ಲಬೇಕು ಅಂತಂದರೆ. ಪರ್ಟಿಕ್ಯುಲರ್ಲಿ ಈ ಟೂ ಪ್ಲೇಸಸ್ಸಲ್ಲಿ, ಅದರಲ್ಲೂ ಆ್ಯನ್ಫೀಲ್ಡ್, ಮೈ ಗುಡ್ನೆಸ್, ಸ್ಟ್ಯಾಂಡ್ಸ್ ವೇರ್ ಟೂ ಕ್ಲೋಸ್ ಟು ದ ಫೀಲ್ಡ್. ಹಾಸ್ಟೈಲ್ ಪರ್ಫಾರ್ಮೆನ್ಸ್. ಲಾಸ್ಟ್ ಟೈಮು ಲಿವರ್ಪೂಲು 2-0 ವಿನ್ ಆಗಿದ್ರು. ಆಲ್ಮೋಸ್ಟ್ ಸೇಮ್ ಟೀಮೇ. ಟ್ರೆಂಟ್ ಇರಲಿಲ್ಲ ಅಷ್ಟೇ, ಟ್ರೆಂಟ್ ಅಲೆಕ್ಸಾಂಡರ್ ಇರಲಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಟೀಮೇ. ಬಟ್ ಮೈ ಗುಡ್ನೆಸ್, ದೇ ಅಗೇನ್ ಲಾಸ್ಟ್ 4 ಮ್ಯಾಚಸ್ ಲೂಸ್ ಆಗಿದ್ರು ಲಿವರ್ಪೂಲು. ಬಟ್ ಸಡನ್ಲಿ ಅದೇನಾಯಿತೋ ಗೊತ್ತಿಲ್ಲ. ಲಿವರ್ಪೂಲ್ ಇದು ಮ್ಯಾಡ್ರಿಡ್ ನೋಡಿದ ತಕ್ಷಣ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲಪ್ಪ, ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅಗೇನ್ ಐ ಆಮ್ ಅ ಮ್ಯಾಡ್ರಿಡ್ ಫ್ಯಾನ್, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ದೇ ಹ್ಯಾಡ್ ಅ ಗುಡ್ ಗೇಮ್. ಅಗೇನ್ ಇನ್ನೊಂದು ಗೇಮ್ ಇತ್ತು. ಈ UEFA ದವ್ರು ಅದು ಏನು ಮಾಡ್ತಾರಪ್ಪ ನನಗಂತೂ ಗೊತ್ತಿಲ್ಲ. ಬಿಗ್ 2 ಮ್ಯಾಚಸ್ನ ಒಂದೇ ಟೈಮಲ್ಲಿ ಹಾಕಿದ್ರೆ ಹೆಂಗೆ ನೋಡೋದು? PSG ಅಗೇನಿಸ್ಟ್ ಬಯರ್ನ್ ಮ್ಯೂನಿಚ್. ವಾವ್, ವಾಟ್ ಅ ಗೇಮ್. ಲೂಯಿಸ್ ಡಿಯಾಸ್, ಮೈ ಬಾಯ್ ಲುಚೋ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಗೇಮ್. ಅಗೇನ್ 45 ಮಿನಿಟ್ಸ್ ಹಾಫ್ ಟೈಮಲ್ಲೇ ರೆಡ್ ಕಾರ್ಡ್ ತೊಗೊಂಡು ಆಚೆ ಹೋಗಿ 2 ಗೋಲ್ ಹೊಡೆದು ಆಚೆ ಹೋಗಿ, ಇಟ್ಸ್ 10 men against 11 men. 10 against 11. ಆದರೂ they absolutely defend the ಚಾಂಪಿಯನ್ಸ್ ಆಫ್ ಯುರೋಪ್, ದ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಫ್ ಯುರೋಪ್. ಚಾಂಪಿಯನ್ಸ್ ಲೀಗ್ ವಿನ್ನರ್ಸ್ನ ಆ ಥರ ಕಂಟೈನ್ ಮಾಡಬೇಕು ಅಂದರೆ ಐ ಥಿಂಕ್ ವಿನ್ಸೆಂಟ್ ಕಂಪನಿ ಮೇಡ್ ಅ ರಿಯಲಿ ಫ್ಯಾಬ್ಯುಲಸ್ ವರ್ಕ್ ಇನ್ ಸೆಕೆಂಡ್ ಹಾಫ್. ಎಸ್ಪೆಷಲಿ ದೇ ವೆಂಟ್ ಲೋ ಬ್ಲಾಕ್, ಅಬ್ಸಲ್ಯೂಟ್ ಲೋ ಬ್ಲಾಕ್. ನಾನು ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ. ಸೆಕೆಂಡ್ ಹಾಫಲ್ಲಿ PSG had possession of 86% of
just only in second half, but they created absolute nothing. Only 16% of possession was held by Bayern Munich. They still concede only one goal. That shows the real quality of a team. ಲಾಸ್ಟ್ ಟೈಮ್ 15 ಈ ವರ್ಷದಲ್ಲಿ 15 ಮ್ಯಾಚ್ ಆಡಿದ್ದಾರೆ. ಐ ಥಿಂಕ್ ಬೈರ್ನ್ ಮುನಿಚ್ ದೇ ವಾನ್ ಎವ್ರಿಥಿಂಗ್. ದೇರ್ ಇಸ್ ನೋ ಡೌಟ್ ದೇ ಗನ ಬಿ ವಿನ್ ಬುಂಡೆಸ್ ಲೀಗಾ. ಅಲ್ಲೇನು ಡೌಟೇ ಇಲ್ಲ, ಅವರೇ ವಿನ್ ಆಗೋದು ಬುಂಡೆಸ್ ಲೀಗಾನ. ನೋಡಬೇಕು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಕಂಟೆಂಡರ್ಸ್ ಟು ಚಾಂಪಿಯನ್ಸ್ ಲೀಗ್ ಆಲ್ಸೋ, because this was a Champions League game. They are absolutely terrific. They won with a 10 men against the defending champions. They had Dembele, they had Vitinha, they had Hakimi. They just Harry Kane, man. Harry Kane, what a player. Again, Harry Kane ಬಗ್ಗೆ ಹೇಳಬೇಕು ಅಂದರೆ I think he is very much contender in Ballon d'Or this year. ಮೂರು ಪ್ಲೇಯರ್, ಐ ಥಿಂಕ್ ಅರ್ಲಿಂಗ್ ಹಾಲೆಂಡ್, ಕಿಲಿಯನ್ ಎಂಬಾಪೆ ಆ್ಯಂಡ್ ಹ್ಯಾರಿ ಕೇನ್, ಈ ಮೂರಲ್ಲಿ ಒಬ್ಬರು ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೂ ಬಿಗ್ ಮ್ಯಾಚ್ಗಳ ಬಗ್ಗೆ ಮಾತಾಡೋಣ ಕನ್ನಡದಲ್ಲಿ. ನಿಮ್ಗೇನಾದರೂ ಇದ್ದರೆ ಫುಟ್ಬಾಲ್ ಬಗ್ಗೆ ಏನಾದರೂ ಹೇಳಬೇಕು, ಸಜೆಷನ್ ಏನಾದ್ರು ಕೊಡಬೇಕು ಈ ಚಾನಲ್ ಬಗ್ಗೆ ಅಂದರೆ ದಯವಿಟ್ಟು ಕೊಡಿ. ನಾನೆಲ್ಲನೂ ಎಕ್ಸೆಪ್ಟ್ ಮಾಡ್ಕೊತೀನಿ. ಕನ್ನಡದಲ್ಲಿ ಮಾತಾಡೋಣ, ಕನ್ನಡದಲ್ಲಿ ಸ್ವಲ್ಪ ಫುಟ್ಬಾಲ್ ಕಂಟೆಂಟ್ನ ಕ್ರಿಯೇಟ್ ಮಾಡೋಣ, ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ. ದಯವಿಟ್ಟು ಬಂದು ಕೈ ಜೋಡಿಸಿ ಅಂತ ಕೇಳ್ಕೊತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.